ನಾಡಿನ ಜನತೆಗೆ ಶರಣು ಶರಣಾರ್ಥಿ. ನಾನು ವಿಷ್ಣುಕಾಂತ್ ಬೀಜೆ, ಕನ್ನಡ ಚಲನಚಿತ್ರ ನಟ, ನಿರ್ಮಾಪಕ ಮತ್ತು ನಿರ್ದೇಶಕ. ಡಾಕ್ಟರ್ BR ಅಂಬೇಡ್ಕರ್, ಮನಸ್ಸುಗಳ ಮಾತು ಮಧುರ, ಗಂಗಾ ಕಾವೇರಿ, ಕಲ್ಯಾಣ ಕುವರ ಚಲನಚಿತ್ರ ತಾವು ಯಶಸ್ವಿಯಾಗಿ ನನ್ನನ್ನು ಬೆಳೆಸಿದಿರಿ. ಮುಂದೆ ಅದಕ್ಕಿಂತ ಅದ್ದೂರಿಯಾಗಿ ಬೆಳೆಸ್ತೀರಿ ಅಂತ ನಾನು ನಂಬಿದ್ದೇನೆ. ಇಂದು ಅಂದರೆ ಇವತ್ತು 11ನೇ ತಾರೀಕು ಡಿಸೆಂಬರ್ದಂದು ಈ ಜಗನ್ಮಾತೆ ಅಕ್ಕ ಮಹಾದೇವಿ ಚಲನಚಿತ್ರ ಇವತ್ತು ಸೆನ್ಸಾರ್ ಮಂಡಳಿಯಿಂದ ಒಂದು ಆದೇಶ ಸೆನ್ಸಾರ್ ಆಗಿದೆ. ಸರ್ಟಿಫಿಕೇಟ್ ಬಂದಿದೆ. ನೋಡಿರುವಂಥ ಎಲ್ಲ ಆಫೀಸರ್ಸ್ ಮತ್ತು ಮೆಂಬರ್ಸ್ ಏನಿದ್ದಾರೆ ತುಂಬ ಭಕ್ತಿ ಭಾವದಿಂದ ಶುಭ ಹಾರೈಸಿ ಈ ಚಲನಚಿತ್ರ ಯಶಸ್ವಿ ಮಾಡಲು ನೀವು ಪ್ರಚಾರ ಮಾಧ್ಯಮದಲ್ಲಿ ನೀವು ಎಷ್ಟು ತೊಡಗಿಸ್ಕೊಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಇದೆ. ಉತ್ತುಂಗ ಒಂದು ಶ್ರೇಷ್ಠ ಮಟ್ಟದಲ್ಲಿ ಹೋಗೋ ಚಲನಚಿತ್ರ ಅಂತ ಅಂದ್ಬಿಟ್ಟು ಶುಭ ಹಾರೈಸಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಕೃತಜ್ಞನಾಗಿದ್ದೇನೆ, ಧನ್ಯವಾದ ಹೇಳ್ತಾ, ಮುಂದಿನ ತಿಂಗಳು ಅಂದರೆ ಆ್ಯಕ್ಚುಲ್ ನಾನು ಈ ಸಿನಿಮಾನ 19 ಡಿಸೆಂಬರ್ಗೆ ಬಿಡುಗಡೆ ಮಾಡ್ತೀನಿ ಅಂದ್ಬಿಟ್ಟು ಅಶೂರು ಮಾಡಿದೆ. ಸುಮಾರು ಕಡೆಗೆ ಉತ್ತರ ಕನ್ನಡದ ಹಲವಾರು ಜಿಲ್ಲೆಗಳಲ್ಲಿ ಬೀದರ್, ಗುಲ್ಬರ್ಗ, ರಾಯಚೂರು ಆ ಕಡೆಗೆಲ್ಲ ಮಾಡಿದೆ. ಆದರೆ ಅದು ಕೆಲವೊಂದು ಕಾರಣದಿಂದ ಮಾಡಲಿಕ್ಕೆ ಆಗಲಿಲ್ಲ. ಹೊಸ ವರ್ಷ ಅಂದರೆ ಜನವರಿ 2026 ಜನವರಿಯಂದು 2ನೇ ತಾರೀಕು ನಾನು ಹೊಸ ವರ್ಷದ ಶುಭಾಶಯ ಹೇಳ್ತಾ ಈ ಜಗನ್ಮಾತೆ ಅಕ್ಕಮಹಾದೇವಿ ಚಲನಚಿತ್ರ ರಿಲೀಸ್ ಮಾಡ್ತಿದ್ದೇನೆ. ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ನೆರೆಯ ರಾಜ್ಯ ತೆಲಂಗಾಣದ ಜೈರಾಬಾದ್, ಹೈದರಾಬಾದ್, ಇನ್ನೂ ಹಲವಾರು ಸೆಂಟರ್ಗಳಲ್ಲಿ, ಹಾಗೆ ಮಹಾರಾಷ್ಟ್ರದ ಉದ್ಗೀರು, ಲಾತೂರು, ಆಮೇಲೆ ಸೊಲ್ಲಾಪುರ, ಈ ಹಲವಾರು ಕಡೆಗೆ ನಾನು ಚಲನಚಿತ್ರ ಈ ಅಕ್ಕಮಹಾದೇವಿ ಬೇಡಿಕೆ ಬಂದಿದೆ. ಥಿಯೇಟರ್ನವ್ರದಿಂದ ಕೂಡ ಬೇಡಿಕೆ ಬಂದಿದೆ. ಹಾಗೆಯೇ ಡಿ ರಾಜು, ನಮ್ಮಲ್ಲಿ ಆಟೋ ರಾಜು ಅಂತ ಕರೀತಾರೆ, ಹಂಚಿಕೆದಾರರು, ಅವ್ರು ಮುಂದಾಗಿದ್ದಾರೆ. ಈ ಚಲನಚಿತ್ರನ ಬಿಡುಗಡೆ ಮಾಡಲಿಕ್ಕೆ ಎಲ್ಲವೂ ಸಜ್ಜು ಮಾಡ್ಕೊಂಡಿದ್ದಾರೆ. ಭಿತ್ತಿ ಪತ್ರ ಇರ್ಬೋದು, ಪೋಸ್ಟ್ರು, ಇನ್ನೊಂದು ಎಲ್ಲವೂ ರೆಡಿ ಇದೆ. ಆದರೆ ಇನ್ನೊಂದು 10-15 ದಿವಸ ನಮ್ಮಲ್ಲಿ ಡಿಸ್ಟ್ರಿಬ್ಯೂಟ್ರು ಮತ್ತು ನಮ್ಮ ಟೀಮ್ನವರು ಎಲ್ಲ ನನಗೊಂದು ಸಜೆಷನ್ ಮಾಡಿದ್ದಾರೆ. ಪ್ರಚಾರ ಇನ್ನೂ ಜೋರಾಗಿ ಮಾಡೋಣ, ಒಳ್ಳೆಯ ಸ್ಥಾನದಲ್ಲಿ ನಿಲ್ಲುವಂಥ ಒಂದು ಸಿನಿಮಾ ಅಂತ ಎಲ್ಲರೂ ಒಂದು ಸಜೆಷನ್ ತೊಗೊಂಡು 19 ರಿಲೀಸ್ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀನೋ ಈ ತಿಂಗಳು 19 ಅದನ್ನು ಪೋಸ್ಟ್ಪೋನ್ ಮಾಡಿಬಿಟ್ಟು ಮುಂದಿನ ತಿಂಗಳ ಅಂದರೆ ಜನವರಿ 2, 2026 ಈ ಚಲನಚಿತ್ರ ನಾಡಿನಾದ್ಯಂತ ಎಲ್ಲ ಕಡೆ ಬಿಡುಗಡೆ ಆಗ್ತದೆ. ಶರಣು ಶರಣಾರ್ಥಿ. ಎಲ್ಲರೂ ಈ ಚಲನಚಿತ್ರ ನೋಡಿ ಶುಭಾರಿಸ್ಬೇಕಂತ ಕೇಳ್ಕೊತೀನಿ.